ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೋಶುವನು 2ನೇ ಅಧ್ಯಾಯ 18ನೇ ವಾಕ್ಯ. ಇಗೋ, ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನ ಕಟ್ಟಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯ ಭಾಗದಲ್ಲಿ ಯೆರಿಕೋವಿನ ಬೀಳುವಿಕೆಯ ಸಂದರ್ಭದಲ್ಲಿ ರಹಾಬಳ ಮನೆಗೆ ಈ ಕೆಂಪು ದಾರವನ್ನ ಕಟ್ಟಲಾಗಿತ್ತು. ಕೆಂಪು ದಾರವು ರಕ್ಷಣೆಯನ್ನು ಸೂಚಿಸುತ್ತದೆ. ಅದೇ ರೀತಿ ನಾವು ಯೇಸುವಿನ ರಕ್ತದ ಕೋಟೆಯಲ್ಲಿ ಮರೆಮಾಡಿಕೊಂಡವರಾಗಿ ಜೀವಿಸುವುದಾದರೆ ಈ ರಕ್ಷಣೆಯು ನಮ್ಮ ಮನೆಗೂ ಸಹ ಒದಗುತ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಉನ್ನತೋನ್ನತನಾದ ದೇವರೇ, ಸ್ತೋತ್ರ ಕರ್ತನೆ. ಅಪ್ಪ, ಈ ಅಂತ್ಯ ಕಾಲದಲ್ಲಿ ಕರ್ತನೆ, ನಿಮ್ಮ ರಕ್ತದ ಕೋಟೆಯಲ್ಲಿ ಸ್ವಾಮಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ ಕರ್ತನೆ. ನಮ್ಮ ಪ್ರಾಣ, ಆತ್ಮ, ಶರೀರಗಳು ಕರ್ತನೆ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ಕರ್ತನೆ ನಿಮ್ಮ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ಸಹಾಯ ಮಾಡಿರಿ ಕರ್ತನೆ. ಈ ವಾಕ್ಯವನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕೇಳುವಂತಹ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀವು ತಾನೇ ರಕ್ಷಿಸಿರಿ, ಮುನ್ನಡೆಸಿರಿ ಕರ್ತನೆ. ಈ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.